ಸಾವಿರಾರು ಮಹಿಳೆಯರ ಸಮ್ಮುಖದಲ್ಲಿ ಜನಸಿರಿ ರಾಜ್ಯ ಪ್ರಶಸ್ತಿ 2026 ಪುರಸ್ಕೃತರಾದ ಸಿಂಗಿನ ಅಗ್ರಹಾರ ಎಸ್.ಕೆ. ಗೌರೀಶ್. ಸಮಾಜ ಸೇವೆ, ಪ್ರಾಮಾಣಿಕತೆ ಮತ್ತು ಜನಪರ ಕಾಳಜಿಯ ಮೂಲಕ ಜನಮನ ಗೆದ್ದಿರುವ ಸಿಂಗಿನ ಅಗ್ರಹಾರ ಎಸ್.ಕೆ. ಗೌರೀಶ್ ಕಾಂಗ್ರೆಸ್ ಮುಖಂಡರಾಗಿ ಹಾಗೂ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಎಂಬ ಧ್ಯೇಯದೊಂದಿಗೆ ಸಮಾಜಮುಖಿ ಕಾರ್ಯಗಳನ್ನು ನಿರಂತರವಾಗಿ ನಡೆಸುತ್ತಿರುವ ಅವರಿಗೆ ಜನಸಿರಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಾವಿರಾರು ಮಹಿಳೆಯರ ಸಮ್ಮುಖದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಈ ಪ್ರಶಸ್ತಿ ಸ್ವೀಕರಿಸಿದ ಗೌರೀಶ್ ಅವರ ಸಾಧನೆಯ ಸಮಾಜ ಸೇವೆಗೆ ದೊರೆತ ಮಹತ್ವದ ಮಾನ್ಯತೆಯಾಗಿದೆ. ಜನಸೇವೆ ಮತ್ತು ಸಾಮಾಜಿಕ ಅಭಿವೃದ್ಧಿಯತ್ತ ಅವರ ಬದ್ಧತೆ ಮತ್ತು ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ ಎಂಬ ಆಶಯವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ವ್ಯಕ್ತಪಡಿಸಿದರು. ವರದಿ ಶಿವಾನಂದ್ ಆನೇಕಲ್. ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ದಿನ ಏನು ನಮ್ಮ ಜನಶ್ರೀ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಏನೋ ಒಂದು ಜನಶ್ರೀ ಫೌಂಡೇಶನ್ನಿಂದ ಸುಮಾರು ಒಂದು 5 ರಿಂದ 6 ಜನಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆ 6 ಜನದಲ್ಲಿ ನಾನು ಒಬ್ಬ. ಬಹುಶಃ ನನಗೆ ಈ ಪ್ರಶಸ್ತಿಗಳಂದರೆ ನನಗೇನು ಅಷ್ಟೊಂದು ಇಷ್ಟ ಇಲ್ಲ. ಆದರೆ ನಮ್ಮ ನಾಗಲೇಖ ಸಾಹಿತಿಗಳು, ಬರಹಗಾರರು, ಒಳ್ಳೆಯ ಚಿಂತಕರು ನಮ್ಮನ್ನು ಗುರುತಿಸಿ ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ದಯಮಾಡಿ ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲೇಬೇಕಂತ ಹೇಳಿದಾಗ, ಆಯಿತು ಸರ್, ನಿಮ್ಮ ಮಾತಿಗೆ ನಾನು ಭದ್ರಾಗಿರ್ತೀನಿ ಅಂತೇಳಿ ಇವತ್ತು ಬಂದು ಈ ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದೆ. ಈ ಪ್ರಶಸ್ತಿಯನ್ನು ಕೊಟ್ಟಂಥ ಸಿದ್ಧಗಂಗಾ ಮಠದ ಮಹಾಸ್ವಾಮೀಜಿಗಳು ಹಾಗೂ ನಮ್ಮ ಅನೇಕ ರಾಜಕೀಯ ಮುಖಂಡರುಗಳು ಇದ್ದರು, ಸ್ವಾಮೀಜಿಗಳು ಇದ್ದರು. ವಿಶೇಷವಾಗಿ ಮಾತೆಯರು ಇವತ್ತು ಸುಮಾರು ಒಂದು 5,000ಕ್ಕೂ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಸೇರಿ ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ನಿಜವಾಗಿ ನನಗೆ ಇಷ್ಟು ಕಾರ್ಯಕ್ರಮದಲ್ಲಿ ನನಗೆ ಈ ಕಾರ್ಯಕ್ರಮ ಭಾಳ ಇಷ್ಟ ಆಯಿತು. ನಾವು ಏನು ಮಾಡಿಲ್ಲ ಅಂದ್ರೂ ಎಲ್ಲ ಒಂದು ಕಡೆ ನಮಗೆ ಈ ಒಂದು ಪ್ರಶಸ್ತಿ ಸಿಕ್ಕಿರೋದು ಇನ್ನೂ ಹೆಚ್ಚಿನ ಜವಾಬ್ದಾರಿ ಅಂತ ಭಾವಿಸ್ತೀನಿ. ಈ ಸಮಾಜದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲೂ ಸ್ವಾರ್ಥ ಬದುಕಿರಬಾರ್ದು, ನಿಸ್ವಾರ್ಥದ ಬದುಕು ಹೋಗ್ಬೇಕಂತ ನಾನು ಹೇಳ್ತಾ ಇರ್ತೀನಿ. ಅಂತಹ ನಿಸ್ವಾರ್ಥದ ಹೋರಾಟಗಳ ಹಿನ್ನೆಲೆಯಲ್ಲಿ ನನ್ನನ್ನು ಗುರುತಿಸಿ ಇವತ್ತು ನಮ್ಮ ಜನಶ್ರೀ ಫೌಂಡೇಶನ್ ಒಂದು ಪ್ರಶಸ್ತಿ ಕೊಟ್ಟಿದೆ. ಅವ್ರಿಗೆ ಮತ್ತು ವಿಶೇಷವಾಗಿ ನಾಗಲೇಖ ಅವರಿಗೆ ಮತ್ತು ಅವರೆಲ್ಲ ಫೌಂಡೇಶನಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ನನ್ನಂಥ ಯುವಕರನ್ನ ಗುರುತಿಸಿರೋದಕ್ಕೆ ಅವ್ರಿಗೆ ಇನ್ನೂ ಹೆಚ್ಚಿನ ದಿನದಲ್ಲಿ ಮುಂದೆ ಇವಾಗೇನು ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಅದು ಇನ್ನೂ ಹೆಚ್ಚು ರಾಷ್ಟ್ರ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.
ಆತ್ಮೀಯ ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್ ಅವರು ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು, ಕನ್ನಡ ಜಾಗೃತಿ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು. ಅವರಿಗೆ ಇವತ್ತು ದಿವಸ ಜನಸಿರಿ ಫೌಂಡೇಶನ್ ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಈ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಇವತ್ತಿನ ದಿವಸ ಅವರಿಗೆ ಕರ್ನಾಟಕದಲ್ಲಿ ಅವರ ಒಂದು ಜನಸಿರಿ ಫೌಂಡೇಶನ್ ಇಂದ ರಾಜ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಯಾಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಅವರು ಮಾಡಿದಂಥ ಸಮಾಜ ಸೇವೆಯನ್ನು ಗುರುತಿಸಿ ಬಹುಶಃ ಆನೇಕಲ್ ತಾಲೂಕು ಇರ್ಬೋದು, ಮೈಸೂರು ಜಿಲ್ಲೆಯಲ್ಲಿ ಇರ್ಬೋದು, ಸುಮಾರು ಅನಾಥಾಶ್ರಮಗಳಿಗೆ ಮಕ್ಕಳಿಗೆ ಪುಸ್ತಕ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಕೋವಿಡ್ ಟೈಮಲ್ಲಿ ಜನರಿಗೆ ಸುಮಾರು ಕಿಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಎಲ್ಲ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಮತ್ತೆ ಯೂನಿಫಾರ್ಮ್ ಅನ್ನು ಕೊಟ್ಟಿರ್ತಕ್ಕಂಥದ್ದು, ಬಡವರಿಗೆ ಯಾರಾದರೂ ಮನೆ ಕಟ್ಟಲಿಕ್ಕೆ ಹೋದಾಗ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಈ ಥರದ ಸಾಮಾಜಿಕವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕುರಿತು ಇವತ್ತು ದಿವಸ ಜನಸಿರಿ ಫೌಂಡೇಶನ್ ಅವರ ಕಡೆಯಿಂದ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನಮ್ಮ 9 ಪಿಲ್ಲರ್ಸ್ ವತಿಯಿಂದ ಅವರಿಗೆ ಮೊದಲನೇದಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಮತ್ತು ಸ್ನೇಹ ಬಳಗದ ಎಲ್ಲ ಗೆಳೆಯರ ಪರವಾಗಿ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ಜನತೆ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಮತ್ತೆ ಈ ಥರದ ಸೇವೆ ಅವರು ಇನ್ನೂ ಮುಂದುವರಿಸಲಿ. ನಾನು ಈ ಫೌಂಡೇಶನ್ ವತಿಯಿಂದ ಅವರಿಗೆ ಒಂದು ಸಲಹೆಯನ್ನು ಕೊಡ್ತೇನೆ. ಏನಂತ ಹೇಳಿದ್ರೆ, ಇವತ್ತು ರಾಜ್ಯ ಪ್ರಶಸ್ತಿ ಸಿಕ್ಕಿದೆ, ಮತ್ತೆ ಅಷ್ಟೇ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅದನ್ನ ಮನಸ್ಸಲ್ಲಿ ಅರ್ಥಕೊಂಡು ಇನ್ನಷ್ಟು ಸೇವೆ ಅವರು ಜನರಿಗೆ, ಯುವಕರಿಗೆ, ಮಹಿಳೆಯರಿಗೆ, ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಒಂದು ವರ್ಗದವರಿಗೆ ಅವರು ಇದೇ ತರ ಸಹಾಯ ಹಸ್ತ ನೀಡಲಿ ಅಂತ ಏನು ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ. ನನ್ನ ಆತ್ಮೀಯ ಸ್ನೇಹಿತ ಎಸ್ ಎ ಗೌರೀಶ್ ಮುತ್ತಾನಲ್ಲೂರು ಗ್ರಾಮ ಸದಸ್ಯರು, ಕನ್ನಡ ಜಾಗೃತಿ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು, ಇವರಿಗೆ ಇವತ್ತು ಜನಶ್ರೀ ಫೌಂಡೇಶನ್ ಅವರಿಂದ ಪ್ರಾಮಾಣಿಕ ಮನಸ್ಸುಗಳ ಸಂಘದಿಂದ ರಾಜ್ಯ ಪ್ರಶಸ್ತಿ ಆಯ್ಕೆಯಾಗಿದ್ದಾರೆ. ಇವರಿಗೆ ನಾನು ಸ್ನೇಹ ಬಳಗದಿಂದ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ, ಇದ್ದಷ್ಟು ಸೇವೆ ಮಾಡಲಿ. ಇವರ ಸೇವೆಯನ್ನು ಕಾಡು ಮಕ್ಕಳಿಗೆ ಚೀನಿಕೋಟೆಯಲ್ಲಿ ಬುಕ್ ಕೊಡೋದಾಗಲಿ, ಬಡ ಮಕ್ಕಳಿಗೆ ದೇವಸ್ಥಾನದಿಂದ ತೋರಿಸೋದಾಗಲಿ, ಇನ್ನೆಷ್ಟು ಸೇವೆ ಅಂತ ಮಾಡಿದರೆ ಕೋವಿಡ್ ಟೈಮಲ್ಲಿ ಅವರ ಸುಮಾರು ಕಿಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನೆಷ್ಟು ಕಾಳಜಿ ವಹಿಸಿ ಮಾಡಲಿ. ಈ ಪರಿಸ್ಥಿತಿಯಿಂದ ಅವರು ಇನ್ನೆಷ್ಟು ಎಚ್ಚೆತ್ತುಕೊಂಡು ಬಡ ಮಕ್ಕಳಿಗೆ, ರೈತರ ಪರವಾಗಿ, ಕಾರ್ಮಿಕರ ಬಗ್ಗೆ ಹೆಚ್ಚು ಹೋರಾಟ ಮಾಡಿದರೆ ಇನ್ನೆಷ್ಟು ಹೋರಾಟ ಮಾಡಲಿ ಅಂತ ನನ್ನ ಆತ್ಮೀಯ ಸ್ನೇಹಿತರಿಗೆ ಇಂಥ ಪರಿಸ್ಥಿತಿ ಇನ್ನೆಷ್ಟು ಸಿಗಲಿ. ಈ ಜವಾಬ್ದಾರಿ ಇದ್ದಾಗಿದೆ. ಗೌರೀಶ್ ಅವರು ಇವತ್ತು ಜನಶ್ರೀ ಫೌಂಡೇಶನ್ನಿಂದ ರಾಜ್ಯ ಪ್ರಶಸ್ತಿ ಸ್ವೀಕರಿಸಿರ್ತಾರೆ. ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ. ಈ ಥರ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡೋಕ್ಕೆ ಅವರಿಗೆ ಭಗವಂತ ಒಳ್ಳೆಯದು ಮಾಡಲಿ. ಹಾಗೂ